ದೌರ್ಜನ್ಯಕ್ಕೆ ಅರಣ್ಯಾಧಿಕಾರಿಗಳ ದೌರ್ಜನ್ಯಕ್ಕೆ ಸಾಗರ ತಾಲೂಕು ಆಡಳಿತಕ್ಕೆ ಅರಣ್ಯಾಧಿಕಾರಿಗಳ ದೌರ್ಜನ್ಯಕ್ಕೆ ರೈತರ ಬೆಳೆ ನಾಶ ಮಾಡಿದ ಅರಣ್ಯಾಧಿಕಾರಿಗಳ ದೌರ್ಜನ್ಯಕ್ಕೆ ಏನ್ ಕಿಲೋ ತಿಮ್ಮಪ್ಪ. ನಾನು ಮುಂಚೆ ಒಂದಿನ ಬಂದಿದ್ದು ಗಾರ್ಡು ವಾಚ್ಮೇನು ಇಬ್ಬರು ಸೇರಿ ಬಂದಾಗೆ ನಾ ಹೇಳಿದೆ ಅವರು ಕಿತ್ತ ಅಂದರು. ನಾನು ಹೆಂಗೆ ಬೆಳೆ ಐತಲ್ರಿ ಒಂದು ವರ್ಷ ಬಿಡ್ರಿ ಅಂದು ನಾನು ಆಗೋದಿಲ್ಲಪ್ಪ, ನಿನ್ನ ಬರೋಳಗೆ ಕಿತ್ತಿಂದ್ರೆ ಸಮ ಆಯ್ತು, ಇಲ್ಲ ನಿನ್ನ ಬೆಳೆ ಪೂರ ಎಲ್ಲ ಕಿತ್ತು ಬೇಲಿನಲ್ಲಿ ಕಿತ್ತು ಹೋಗೋದು ಹೋಗ್ತೀನಿ ಅಂದರು. ಆಯಿತು ಒಂದು ಏನಾದ್ರು ಸುಧಾರಿಸಿ ಏನಾರು ಮಾಡಿ ಇದೊಂದು ವರ್ಷ ಬೆಳೆ ಐತೆ ಹೆಂಗೆ ಕೆಳಗೆ ಬರೋಲ್ಲ ಅಷ್ಟು ಹೇಳಿದೆ ಅಂದರೂ ಅವರು ಹಿಂಗಂತ ಹೇಳೋರು. ತಿರುಗಿ ಬೆಳಗ್ಗೆನೇ ಬಂದು ಈ ಕೆಲಸ ಮಾಡಿದ್ದಾರೆ, ಈ ಕೆಲಸ ಮಾಡಿ ಹೋಗ್ಯಾರೆ. ಇವತ್ತು ಅಟ್ಲೀಸ್ಟ್ ಒಂದು ಬೆಳೆನಾರು ಇವತ್ತು ರೈತನಿಗೆ ಕೊಡುವಂಥ ಅವಕಾಶ ಮಾಡಿಕೊಡ್ಬೇಕಿತ್ತು ಇಲಾಖೆಯವರು. ನಿಮಗಿನ ಹೃದಯನೇ ಇಲ್ವಾ? ನಿಮ್ಮದು ಕಠಿಣ ಹೃದಯನ ನೋಡಿ. ಇವತ್ತು ಈ ರೀತಿ ನೀವು ಇವತ್ತು ಬೆಳೆದ್ರೆ ಇವತ್ತು ನಿಮಗೆ ಗೊತ್ತಾಗ್ತಿತ್ತು. ಇವತ್ತು ನಿಮಗೆ ಸರ್ಕಾರ ಇವತ್ತು ನಮ್ಮ ಜನರ ತೆರಿಗೆ ಹಣದಲ್ಲಿ ಇವತ್ತು ನಿಮ್ಗೆ ಸಂಬಳ ಬರುತ್ತೆ, ಇದ್ರ ಬಗ್ಗೆ ನಿಮಗೆ ಚಿಂತನೆ ಇಲ್ಲ. ಇಂಥ ಒಂದು ಬೆಳೆಯನ್ನು ನಾಶ ಮಾಡಲಿಕ್ಕೆ ನಿಮ್ಗೆ ಹೇಗೆ ಮನಸ್ಸು ಬಂತು ಅಧಿಕಾರಿಗಳಿಗೆ? ಹಾಗಾಗಿ ಸೂಕ್ತವಾದಂಥ ತನಿಖೆ ಆಗಬೇಕು. ಸೂಕ್ತ ಯಾರು ಅಪರಾಧಿಗಳಲ್ಲಿ ಇದ್ದಾರೆ ಅವರಿಗೆ ತಪ್ಪಿತಸ್ಥರಿಗೆ ದಂಡ ಆಗಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದೇನೆ. ಸಾಗರ ಓಕೆನಾ? ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಗ್ರಾಮೀಣ ಭಾಗದಲ್ಲಿ ಪಡಗೋಡು ಪಂಚಾಯಿತಿ ಹಿರಿಳೆ ಗ್ರಾಮದಲ್ಲಿ ಬಡಗಿ ತಿಮ್ಮಪ್ಪ ಅಂತಕ್ಕಂಥ ನಮ್ಮ ರೈತರು ಒಂದು ಅರ್ಧ ಎಕರೆಯಲ್ಲೇ ಬೆಳೆದಿರ್ತಕ್ಕಂಥ ಶುಂಠಿ ಬೆಳೆಯನ್ನು ಅರಣ್ಯ ಇಲಾಖೆಯ ಕೆಲವು ನೌಕರರು ಹೋಗಿ ಅದನ್ನು ನಾಶಪಡಿಸಿ ಬಂದಿರತಕ್ಕಂಥದ್ದು ಅತ್ಯಂತ ನೋವಿನ ಸಂಗತಿ. ನಾವು ಈ ವಿಚಾರ ತಿಳಿದು ಈಗಾಗಲೇ ಪೊಲೀಸ್ ದೂರನ್ನು ಕೊಡಿಸಿದ್ದೇವೆ. ಸಾಗರದಲ್ಲಿ ಇಂಥ ನೀಚ ಕೃತ್ಯಗಳು ಪದೇ ರೈತರ ಮೇಲೆ ನಡೀತಾ ಇರ್ತಕ್ಕಂಥದ್ದು. ಈ ರೀತಿಯ ದೌರ್ಜನ್ಯವನ್ನು ಸಾಗರದ ರೈತರು ಆವಾಗ ಹಂತವಾಗಿ ಈ ಆಡಳಿತದಿಂದ ಅನುಭವಿಸ್ತಾ ಇರ್ತಕ್ಕಂಥದ್ದು ಇದೇನು ಹೊಸದಲ್ಲ. ಆದರೆ ಇಷ್ಟು ನೀಚ ಮಟ್ಟಕ್ಕೆ ಇವತ್ತೊಂದು ಬೆಳೆಯನ್ನು ಅದು ಫಾರೆಸ್ಟ್ ಲ್ಯಾಂಡೋ ಅದು ಇನ್ಯಾವುದೇ ಲ್ಯಾಂಡೋ ಕಂದಾಯ ಭೂಮಿನೋ ಯಾವುದೇ ಭೂಮಿ ಆಗಿದ್ರೂ ಕೂಡ ಆ ಭೂಮಿಯನ್ನು ವಶಪಡಿಸ್ಕೊಳ್ಳೋದಕ್ಕೆ ಆ ರೈತರಿಗೆ ಮಾಹಿತಿ ಕೊಡ್ತಕ್ಕಂಥದ್ದು ಅಥವಾ ನೋಟಿಸ್ ಕೊಡ್ತಕ್ಕಂಥದ್ದು ಆ ಥರದ್ದು ಏನಾದರೂ ಕ್ರಮಗಳಾಗಿದೆಯಾ ಅಂದರೆ ಅದೇನೂ ಇಲ್ಲ. ಈ 2 ದಿವಸದ ಹಿಂದೆ ಇವರು ಗಾರ್ಡು ಮತ್ತು ಇನ್ನೊಬ್ಬ ವಾಚರ್ ಇಬ್ಬರು ಬಂದು ಇವರಿಗೆ ಬೆಳೆಯನ್ನು ಕಿತ್ಕೊಳ್ಬೇಕು, ಇಲ್ಲಾಂದ್ರೆ ನಾವೇ ಕೀಳ್ತೀವಿ ಅಂಥೇಳಿ ಬೆದರಿಸಿ ಹೋಗಿ ನಿನ್ನೆ ಇವರು ಆ ಭಾಗಕ್ಕೆ ಅವ್ರ ಜಮೀನಿಗೆ ಹೋಗದೇ ಇರೋ ಸಂದರ್ಭ ನೋಡಿ ಸಂಪೂರ್ಣವಾಗಿ ಶುಂಠಿ ಬೆಳೆಯನ್ನು ನಾಶ ಮಾಡಿದ್ದಾರೆ. ಇವತ್ತು ಶುಂಠಿ ಬೆಳೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಲ್ಪಾವಧಿ ಬೆಳೆ, ಇನ್ನೊಂದು 2-3 ತಿಂಗಳಲ್ಲಿ ಅದು ಬೆಳೆ ಅವ್ರ ಕೈಗೆ ಸಿಗ್ತಕ್ಕಂಥ ಸಂದರ್ಭ ಇತ್ತು. ಇದು ಅದನ್ನು ನಾಶ ಮಾಡಿ ಇವರು ಸಾಧಿಸಿದ್ದಾದರೂ ಏನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಹಾಗಾಗಿ ಅತ್ಯಂತ ಉಗ್ರವಾಗಿ ಇದನ್ನು ಖಂಡಿಸ್ತೇವೆ. ಇಂಥ ನೀಚ ಹೇಯ ಕೃತ್ಯವನ್ನು ಈ ಅಯೋಗ್ಯ ಅಧಿಕಾರಿಗಳಿಂದ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಇವರು ನಿಜವಾಗೂ ಅವಿವೇಕಿಗಳು. ಇವ್ರನ್ನ ಎಲ್ಲರೂ ಕೂಡ ಗಲ್ಲುಗೇರಿಸಿದ್ರು ಕೂಡ ಪಾಪ ಬರೋದಿಲ್ಲ. ಅಷ್ಟೊಂದು ನೀಚ ಕೃತ್ಯವನ್ನು ಇತ್ತೀಚೆಗೆ ದಿನಗಳಲ್ಲಿ ಮಾಡ್ತಾ ಇದ್ದಾರೆ. ಬಹುಶಃ ನೀವೆಲ್ಲರೂ ನೋಡಿದ್ದೀರಿ ಮಾಧ್ಯಮದಲ್ಲಿ. ಮೊನ್ನೆ ಇತ್ತೀಚೆಗೆ ಒಂದು ಘಟನೆ ನೋಡಿದೆ ನಾನು, ಚಾಮರಾಜನಗರನೋ ಎಲ್ಲೋ ಅನಿಸುತ್ತೆ. ಇದೇ ರೀತಿ ಇವರು ಉದ್ದಟತನಕ್ಕೆ ಹಲ್ಲೆ ಮಾಡಿದರು ರೈತರು. ಅಲ್ಲೇ ಬೆಳೆದಿರ್ತಕ್ಕಂಥ ಭೂಮಿಯಲ್ಲೇ ಇವ್ರ ಗಾಡಿಗೆ ಒಬ್ಬನಿಗೆ ಅಪ್ಪ ಮಗ ಇಬ್ಬರು ಸೇರಿ ಹಲ್ಲೆ ಮಾಡಿದರು. ಅದನ್ನು ನೋಡಿದಾಗ ಇವಾಗ ಅನ್ನಿಸ್ತಾ ಇದೆ ಇವರು ಇಂಥ ಹೇಯ ಕೃತ್ಯಗಳಿಗೆ ಅದೊಂದು ರೀತಿ ಸರಿ ಅನ್ನಿಸ್ತದೆ. ಯಾಕಂದ್ರೆ ನಾನು ಆ ರೀತಿ ಪ್ರಚೋದನೆ ಮಾಡೋದಿಲ್ಲ. ಆದರೆ ಇದು ಮುಂದುವರೆದರೆ ಇವರು ಚಡ್ಡಿ ಬಿಚ್ಚಿ ಅಲ್ಲೆಲ್ಲ ಕಟ್ಟಾಕ್ಸ್ತಕ್ಕಂಥದ್ದು ಜಮೀನುಗಳಲ್ಲಿ ಅದು ಮಾಡಬೇಕಾಗ್ತದೆ. ಇನ್ಮೇಲೆ ಅದನ್ನೇ ಮಾಡಬೇಕಾಗ್ತದೆ. ಇವರು ಬಟ್ಟೆ ಬಿಚ್ಚಿ ಕಟ್ಟಾಕ್ಸ್ತೀನಿ ಅಲ್ಲೇ. ನಿಜವಾಗಿಯೂ ತಡ್ಕೊಳಕ್ಕಾಗ್ತಾ ಇಲ್ಲ. ಅದೆಲ್ಲ ಬೆಳೆಯನ್ನು ತಂದು ಸಾಗರದ ಶಾಸಕರ ಮನೆ ಮುಂಭಾಗ ಹಾಕ್ತಕ್ಕಂಥ ಕೆಲಸಗಳನ್ನ ನಾವು ನಾಳೆ ಮಾಡ್ತೇವೆ. ಇದು ಈ ಘಂಟಾಘೋಷವಾಗಿ ಹೇಳ್ತೀನಿ. ಈ ಕೂಡಲೇ ಶಾಸಕರು ಇದನ್ನು ತಿಳಿದು ಇವನು ಯಾವನೋ ಅಯೋಗ್ಯ ಅಧಿಕಾರಿಗಳಿದ್ದಾರೆ, ಅವರಿಗೆ ಡೈರೆಕ್ಷನ್ ಕೊಟ್ಟಿರ್ತಕ್ಕಂಥ ಅವಿವೇಕಿ ಯಾವನಿದ್ದಾನೆ, ಇವರೆಲ್ಲರ ಬಗ್ಗೆ ಕ್ರಮ ಆಗಬೇಕು. ಅವರು ಎಲ್ಲರ ಮೇಲೆ ಕ್ರಮ ತಗೊಳ್ಬೇಕು. ಇಲ್ಲ ಅಂತಂದರೆ ಇದನ್ನು ಉಗ್ರವಾಗಿ ಹೋರಾಟ ಮಾಡ್ತಕ್ಕಂಥದ್ದು, ಹಾದಿ ಬೀದಿಯಲ್ಲಿ ನಾವು ಬೀದಿಗಿಡ್ತಕ್ಕಂಥದ್ದು ಆಗ್ತದೆ ಮುಂದಿನ ದಿನಗಳಲ್ಲಿ. ಬಹುಶಃ ಆ ಪರದೇಶಿ ಅವನನ್ನು ನೋಡಿದರೆ ಬೇಜಾರಾಗ್ತದೆ. ಕೈಗೆ ಬರ್ತಕ್ಕಂಥ ಭಾಳ ಸೊಂಪಾಗಿ ಬೆಳೆದಿರ್ತಕ್ಕಂಥ ಬೆಳೆ ಶುಂಠಿ ಬೆಳೆಯೋದು ಅಷ್ಟು ಹುಡುಗಾಟ ಇಲ್ಲ. ಇವಾಗೆಲ್ಲ ಅನೇಕ ಕಾಯಿಲೆಗಳಲ್ಲಿ ಶುಂಠಿ ಬೆಳೆಯನ್ನು ಉಳಿಸ್ಕೊಳ್ಳೋದಿದೆಯಲ್ಲ, ಅದರ ಮಧ್ಯೆ ಭಾಳ ಚೆನ್ನಾಗಿ ಯಾವುದೇ ಕಾಯಿಲೆಗೆ ತುತ್ತಾಗದೆ ಎಲ್ಲ ರೀತಿಯ ಕೃಷಿಯನ್ನು ಮಾಡಿ
ತುಂಬ ಸೊಂಪಾಗಿ ಬೆಳೆಸಿರ್ತಕ್ಕಂಥ ಬೆಳೆಯನ್ನು ಈ ಹಂದಿಗಳು ಅಷ್ಟು ನಮ್ಮಲ್ಲಿ ಹಂದಿಗಳು ಬರ್ತಾವೆ, ಇವ್ರ ಕಾಡು ಪ್ರಾಣಿಗಳು, ಅವು ಕೂಡ ಅಷ್ಟೊಂದು ಏನೋ ದಿವಾಳಿ ಮಾಡೋದಿಲ್ಲ, ಅಂದರೆ ಹಾನಿ ಮಾಡೋದಿಲ್ಲ ಬೆಳೆಗಳಿಗೆ. ಅಷ್ಟು ನೀಟಾಗಿ ಒಂದೇ ಒಂದು ಶುಂಠಿನೂ ಇಲ್ದಂಗೆ ಕಿತ್ತು ಗುಡ್ಡೆ ಹಾಕಿ ಬಂದಿದ್ದಾರೆ. ಏನು ಹೇಳಬೇಕು ಹೇಳಿ ಇವ್ರಿಗೆ ಯಾವ ಥರಲ್ಲಿ ಹೊಡಿಬೇಕು ಅನ್ನೋದೇ ಅರ್ಥ ಆಗ್ತಾಯಿಲ್ಲ ನನಗೆ. ನಿಜವಾಗೂ ರಕ್ತ ಕುದೀತಾ ಇದೆ ಅವ್ರು ಮಾಡಿರ್ತಕ್ಕಂಥ ಹಲ್ಕಟ್ಟು ಕೆಲಸ ನೋಡಿ. ಈ DFO ಇದ್ದಾರೋ ಇಲ್ಲ ಗೊತ್ತಿಲ್ಲ, ಬಂದು ಈ ಕೂಡಲೇ ನಮಗೆ ಕ್ಲಾರಿಫಿಕೇಷನ್ ಕೊಡಬೇಕು. ಸ್ಪಷ್ಟೀಕರಣ ಕೊಡದೆ ನಾನು ಎದ್ದೋಗೋದಿಲ್ಲ. DFOನು ಕೂಡ ಮನೆ ಹೋಗಿ ಬಿಡೋದಿಲ್ಲ. ನಮಸ್ಕಾರ, ಮಾತಾಡಿ ಸರ್ ನೀವು. ಯಜಮಾನ್ರು ಮಾತಾಡಿ. ಅಲ್ಲಲ್ಲ ಹೇಳಿ ನೀವು. ಸಾಗರ ತಾಲೂಕು ಕಸಬಾ ಹೋಬಳಿ ಕೆರಡಿ ಗ್ರಾಮದ ತಿಮ್ಮಪ್ಪ, ಹಿರಿಯ ತಿಮ್ಮಪ್ಪ ಕೆರಡಿ ಗ್ರಾಮದ ಸರ್ವೆ ನಂಬರ್ 41ರಲ್ಲಿ ಸುಮಾರು 2 ತಿಂಗಳಿಂದ ಒಂದು ಸಮೃದ್ಧವಾದ ಶುಂಠಿ ಬೆಳೆಯನ್ನು ಇವತ್ತು ಇವರು ರೈತರು ಬೆಳೆದಿದ್ರು. ಇವತ್ತು ಏಕಾಏಕಿ ಅರಣ್ಯ ಇಲಾಖೆಯ ತಂಡ ಇವತ್ತು ಮೊನ್ನೆನಾಗಿದ್ದು ನಿನ್ನೆ ದಿವಸ ಬಂದು ರೈತರಿಗೆ ಯಾವುದೇ ಎಚ್ಚರಿಕೆಯನ್ನು ಕೊಡದೆ ಈ ರೀತಿ ಶುಂಠಿ ಬೆಳೆಯನ್ನು ಕಿತ್ತು ನಾಶ ಮಾಡಿ ಹೋಗಿದ್ದಾರೆ. ಇವತ್ತು ರೈತ ಬೆಳೆದ ಬೆಳೆಗೆ ಇವತ್ತು ಬೆಲೆನೇ ಇಲ್ವಾ? ಸುಮಾರು ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಗೋಪಾಲಕೃಷ್ಣ ಅವರು ಶಾಸಕರಾದ ಅವಧಿಯಿಂದ ಹಿಡಿದು ಇಂಥ ಒಂದು ರೈತರ ಮೇಲೆ ನಿರಂತರವಾದ ಹಲ್ಲೆ ಮಾಡ್ತಿದ್ದಾರೆ ಅಧಿಕಾರಿಗಳು. ಒಂದು ಬದಿ ರೈತ ಸಂಘಟನೆಗಳು ಚಳವಳಿ ನಿಂತಾಗ ಅವ್ರನ್ನ ಅರೆಸ್ಟ್ ಮಾಡುವುದು, ರೈತರ ಈ ರೀತಿ ಬೆಳೆಗಳನ್ನು ಇಲಾಖೆಯವರನ್ನು ಮುಂದಿಟ್ಟು ನಾಶ ಮಾಡೋದು, ರೈತರನ್ನ ಜೈಲಿಗೆ ಕಳಿಸುವಂಥ ಪ್ರಕ್ರಿಯೆ ಇವತ್ತು ನಿರಂತರವಾಗಿ ನಡೀತಾ ಇದೆ. ಇದಕ್ಕೆ ಮತ್ತೊಂದು ನಿರ್ದೇಶನ ಇವತ್ತು ನಮ್ಮ ಹಿಳೇಮರೂರಿನ ತಿಮ್ಮಪ್ಪ ಎನ್ನುವರ ಶುಂಠಿ ಬೆಳೆಯನ್ನು ಇವತ್ತು ಇಲಾಖೆಯವರಿಗೆ ಒಂದು ಕುಮ್ಮಕ್ಕನ್ನು ನೀಡಿ ಇವತ್ತು ಬೆಳೆಯನ್ನು ನಾಶ ಮಾಡಿದ್ದಾರೆ. ಇವರಿಗೆ ಯಾರು ಈ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಮೇಲೆ ಇವತ್ತು ಕೇಸ್ ಹಾಕಬೇಕು, ಅವ್ರ ಮೇಲೆ ಅವರನ್ನು ಅಮಾನತು ಮಾಡಬೇಕು. ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂಥ ಅರಣ್ಯ ಗಸ್ತು ಅಥವಾ ವಾಚರ್ ಮತ್ತು ಅವರನ್ನು ಅಮಾನತು ಮಾಡಬೇಕಂತ ಹೇಳಿ ಇವತ್ತು ಶಿವಮೊಗ್ಗ ಜಿಲ್ಲಾ ರೈತ ಸಂಘ ಇವತ್ತು ಆಗ್ರಹಿಸುತ್ತೆ. ಇವತ್ತು ಮಾನ್ಯ ಅಧ್ಯಕ್ಷರು ಸಹ ಇವತ್ತು ಈ ಒಂದು ಸ್ಥಳಕ್ಕೆ ಬರುವವರಿದ್ದರು. ಅವರು ಇವತ್ತು ಕಾರಣಾಂತರದಿಂದ ಇವತ್ತು ಬಂದಿರೋ ವೀಕ್ಷಣೆಗೆ ನಾನೇ ಬಂದಿದ್ದೀನಿ. ಮತ್ತಷ್ಟು ಇವರ ಮೇಲೆ ನಾವು ಇವರು ಬೆಂಬಲವಾಗಿ ನಿಂತು ಇವತ್ತೇನು ಅಪಾರ ಪ್ರಮಾಣದ ಶುಂಠಿ ಬೆಳೆಯನ್ನು ಇವತ್ತು ಅಧಿಕಾರಿಗಳು ನಾಶ ಮಾಡಿದ್ದಾರೆ, ಅವರಿಗೆ ದಂಡ ಹಾಕಬೇಕು ಮತ್ತು ಸರಿಯಾದ ಇವತ್ತು ಬೆಲೆಯನ್ನು ಕೊಟ್ಟು ಇವತ್ತು ಇವರಿಗೆ ಕಾಂಪೋಸಿಷನ್ ಇವತ್ತು ಪರಿಹಾರವನ್ನು ಅರಣ್ಯ ಇಲಾಖೆಯವರು ಇವತ್ತು ಕೊಡೋವರೆಗೂ ನಿರಂತರವಾದ ಒಂದು ಹೋರಾಟವನ್ನು ಇವತ್ತು ರೈತ ಸಂಘ ಮಾಡುತ್ತೆ ಮತ್ತು ಇಂಥ ರೈತರ ಪರವಾಗಿ ಯಾವತ್ತೂ ನಾವು ನಿಲ್ತೇವೆ. ಮತ್ತು ಈ ಮುಂದಿನ ದಿನಗಳು ಇವತ್ತು ನಾನು ಹೋಗಿ ಇವತ್ತು ಕಂಪ್ಲೇಂಟನ್ನು ರೈಸ್ ಮಾಡ್ತೀನಿ. ಇಲಾಖೆಯ ಈ ಭಾಗದ ಫಾರೆಸ್ಟ್ರು ಇರ್ಬೋದು, ಈ ಭಾಗದ ಅರಣ್ಯ ಗಸ್ತು ವಾಚರ್ ಅವರ ಮೇಲೆ ಇವತ್ತು ನಾನು ಕಂಪ್ಲೇಂಟ್ ಮಾಡ್ತೀನಿ. ಸೂಕ್ತವಾದ ತನಿಖೆ ಆಗಬೇಕು ಮತ್ತು ಪರಿಹಾರವನ್ನು ಸಹ ಇವತ್ತು ರೈತರಿಗೆ ಒದಗಿಸಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ನಾವು ರೈತ ಸಂಘ ಇವತ್ತು ಹೋರಾಟ ಮಾಡ್ತೀವಿ ಸ್ನೇಹಿತರೆ. ಹಿಳ್ಳೆ ಗ್ರಾಮದ ಪಡವಡ ಪಂಚಾಯತ್ಗೆ ಮುರೂರಿಳ್ಳೆ ಅಲ್ಲಿ ಸ್ವಲ್ಪ ಶುಂಠಿ ಹಾಕಿದ್ದು ಕೆರಡಿ ಗ್ರಾಮಕ್ಕೆ ಸೇರ್ತೈತದು 41. ಅವಾಗ ಒಂದಿನ ಬಂದರು ಗಾರ್ಡು ಒಬ್ಬರು ವಾಚ್ಮೆನ್ರು ಬಂದರು. ನೀ ಕಿತ್ತೀಯ ಕೀಳ್ತೀಯ ಇಲ್ಲ ನಾವೇ ಕೀಳ್ಬೇಕಾ ಅಂದರು. ಬೆಳೆ ಹಾಕಿ ಆಗೈತಿ, ನಾವು ಹೆಂಗೆ ಕೀಳ್ಬೇಕು ಈ ಬೆಳೆನ? ನಿಮ್ಗೆ ಗೊತ್ತಾಗಲ್ಲ. ನೀವು ಇಲ್ಲ ನೀನೊಂದು 2 ದಿನದೊಳಗೆ ನಾ ನಾನು ಬರೋಳಗೆ ಕಿತ್ತರೆ ಸಮ ಆಯ್ತು, ಕೀಳಿಲ್ಲ ಅಂದರೆ ನಾವೇ ಬಂದು ಕಿತ್ತಾಕಿ ಹೋಗ್ತೀವಿ ಅಂತ ಇಷ್ಟು ಹೇಳಿ ಹೋದರು. ನಾನು ಅವತ್ತು ತಿರ್ಗಿ ಬೆಳಗ್ಗೆ ಹೋಗಲೇ ಇಲ್ಲ. ಆಮೇಲೆ ನಿಮ್ಮನ್ನ ಹೋದಾಗೆ ನಿನ್ನೆ ಹೋದಾಗೆ ಎಲ್ಲ ಕಿತ್ತಾಕಿ ಹೋಗ್ಯಾರೆ. ನಾವು ರೈತರು ಬದುಕಬೇಕ ಬೇಡ? ಒಂದು ಸರಿ ಹೇಳ್ಯಾರು ಹೋಗ್ಬೋದಿತ್ತು ಅವರು. ನಾವು ಹೊಸ್ದಾಗಿ ಏನು ಮಾಡಿದ್ದಲ್ಲ, ಸುಮ್ಮನೆ 10-15 ವರ್ಷ ಆಗೈತಿ. ಎಮ್ಮೆ ಮೇಯಿಸ್ತಾಯಿದ್ವು, ದನ ಮೇಯಿಸ್ತಾಯಿದ್ವು, ಜಾನುವಾರು ಮೇಯ್ಸೋಕಾರ ಆಗಲಿ ಅಂತ ನಾವು ಬಿಟ್ಕೊಂಡಿದ್ವಿ. ಅದರಲ್ಲಿ ನಾವು ಸ್ವಲ್ಪ ಬೆಳೆ ಬೆಳೀತಾ ಇದ್ವಿ. ಈ ಥರ ಮಾಡಿ ಹೋಗ್ಯಾರ. ಅದು ನಿಮಗೆ ಬಿಟ್ಟಿದ್ವಿ, ಏನು ಮಾಡ್ತೀರಿ ನೋಡಿ.
ಪೊಲೀಸ್ ಠಾಣೆ, ನಗರ ಠಾಣೆ ಒಳಗೆ ಸಾರ್ವಜನಿಕರು ಯಾವುದಾದ್ರೂ ದೂರು ಅರ್ಜಿ ಮನವಿಗಳನ್ನ ಸಲ್ಲಿಸಿದರೆ ರಿಸೀವ್ಡ್ ಕೊಡ್ತಕ್ಕಂಥ, ಅದಕ್ಕೆ ರಿಸೀವ್ಡ್ ಹಾಕಿಕೊಡ್ತಕ್ಕಂಥ ಯಾವುದೇ ಸೌಜನ್ಯನೂ ತೋರ್ತಾ ಇಲ್ಲ. ನಾವೇ ಈ ಹಿಂದೆ ಒಂದು ಅರ್ಜಿ ಕೊಟ್ಟು ರಿಸೀವ್ಡ್ ಕೊಡದೆ ಸಾಹೇಬ್ರುಗಳು ಬರೋ ತನಕ ಕಾಯ್ಬೇಕಂತೆ. ನಾವು ಹಳ್ಳಿಗರು ಒಂದು ಅರ್ಜಿ ಕೊಡೋಕ್ಕೆ ಬಂದರೆ ಇವರು ಸಾಹೇಬ್ರುಗಳು ಮಲಗಿ ಎದ್ದು ಬಂದು ಅವರು ಸೀಲ್ ಹಾಕಿ ಓದಿ, ಇದೆಲ್ಲ ಇವತ್ತಿನ ಯುಗದಲ್ಲಿ ಅವರು ಬೇಕಾದರೆ ಫೋಟೋ ತರಿಸ್ಕೊಂಡು ವಾಟ್ಸಪ್ಪಲ್ಲಿ ನೋಡಿ ಅದೇನಂತ ಅವ್ರು ಕಮ್ಯುನಿಕೇಟ್ ಮಾಡ್ಕೋಬೇಕು ಅವರ ನೌಕರರು ಅಧಿಕಾರಿಗಳ ಜೊತೆಗೆ. ಸಾಹೇಬರು ಎದ್ದು ಬರೋ ತನಕ ನಾವು ಅರ್ಜಿ ಕೊಟ್ಟರು ಅಲ್ಲೇ ಇರ್ಬೇಕು ಸ್ಟೇಷನ್ನಾಗಿ. ಆ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಈಗ ನಾನು DSP ಅವ್ರಿಗೆ ಹೇಳ್ತೀನಿ, SP ಸಾಹೇಬ್ರಿಗೆ ಹೇಳ್ತೀನಿ, ಈ ಥರದನ್ನು ನಾವು ಯಾವತ್ತೂ ಕೂಡ ನಿರೀಕ್ಷೆ ಮಾಡಿಲ್ಲ. ಸಾಗರ ನಗರ ಪೊಲೀಸ್ನವರು ಈ ರೀತಿ ನಡವಳಿಕೆ ನಮಗೆ ಯಾವತ್ತೂ ಕೂಡ ಇಷ್ಟ ಆಗೋದಿಲ್ಲ. ನಾವು ಕೂಡ ಈ ರೀತಿಯ ನಡವಳಿಕೆಗೆ ಸಹಕರಿಸೋದಿಲ್ಲ. ಮುಂದಿನ ದಿನಗಳಲ್ಲಿ ಇದನ್ನು ಮೇಲ್ಮಟ್ಟಕ್ಕೆ ಹೋಗ್ತೀವಿ. ನಿಮ್ಮ ಗೃಹ ಮಂತ್ರಿಗೂ ಕೂಡ ಇದನ್ನು ತಿಳಿಸ್ತೇವೆ. ನಮ್ಮ ದೂರು ಇರ್ಬೋದು, ನಮ್ಮ ಮನವಿಗಳಿರ್ಬೋದು, ನಮ್ಮ ಅರ್ಜಿಗಳಿರ್ಬೋದು, ನಾವು ನಿಮ್ಮನ್ನು ಪರ್ಮಿಷನ್ ಎಂದೂ ಕೇಳಿಲ್ಲ. ನಮ್ಮ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಮಗೆ ರಿಸೀವ್ಡ್ ಕೊಡೋ ಒಂದು ಸೌಜನ್ಯನೂ ತೋರೋದಿಲ್ಲ. ಈ ಹಿಂದೆ ವಾಪಸ್ ಕಳಿಸಿದ್ದಾರೆ. ಮೊನ್ನೆ ನಾವು ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ, ಮಂತ್ರಿಗಳು ಬಂದರೆ ನಮಗೆ ಒಂದು ಮನವಿ ಕೊಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಮ್ಮದೊಂದು ಮನವಿ ಕೊಟ್ಟರೆ ಅದಕ್ಕೆ ರಿಸೀವ್ಡ್ ಹಾಕಿ ಬರೋದಿಲ್ಲ ಅಂತೇಳಿ ಇವ್ರು ಯಾರೋ ಒಬ್ಬ ನೌಕರು ಫೋನ್ ಮಾಡಿ 1/4 ಗಂಟೆ ಚರ್ಚೆ ಮಾಡ್ತಾರೆ. ಸಾಹೇಬ್ರು ಹೇಳಿದ್ದಾರೆ ನಾನು ಬರೋ ತನಕ ಏನು ಕೊಡಬೇಡ ಅಂಥೇಳಿ ಅಂತ. ಹಾಗಾದ್ರೆ ಸಾಹೇಬ್ರು ಬರೋ ತನಕ ನಾವು ಮನೆ ಮಟ್ಟ ಬಿಟ್ಟು ಜಮೀನು ಬಿಟ್ಟು ಇಲ್ಲೇ ಇರೋದಾ? ಒಂದು ಅರ್ಜಿ ಕೊಡೋಕೆ ಬಂದವರು ಹೌದಾ ಇಲ್ಲ? ಸ್ವೀಕೃತಿಗೂ ಪರ್ಮಿಷನ್ ಲೆಟ್ರಿಗೂ ಡಿಫ್ರೆನ್ಸ್ ಇಲ್ವಾ? ಸ್ವೀಕೃತಿ ಕೊಡೋಕ್ಕೇನು? ನಾನು ನಾಳೆ ಕೇಳ್ತೀನಿ, ನೇರ ಫೀಲ್ಡ್ ಒಂದು ಅರ್ಧ ಎಕರೆ ಬರ್ಕೊಡ್ರಪ್ಪ ಅಂತ ಅರ್ಜಿ ಕೊಡ್ತೀನಿ. ಬರ್ಕೊಡಕ್ಕೆ ಬರೋಲ್ಲ ಅಂತ ಹಿಂಬರ ಕೊಡ್ಬೇಕಷ್ಟೇ ಅರ್ಜಿ ತಗೊಂಡು ಅಲ್ವಾ? ಏನ್ರಿ ಇದು? ಈಗಲೂ ಕೂಡ ಇವನು ಬೆಳೆ ಕಿತ್ತು ಬಿಸಾಕಿ ಬಂದಿದ್ದಾರೆ. ನಾವು ಬಂದು ಇಲ್ಲಿ ಕೇಳಕ್ಕೆ ಬಂದರೆ ಯಾವನು ಹೊರಗೆ ಬಂದಿಲ್ಲ. ನಾವು ಹೋರಾಟ ಮಾಡೋಕ್ಕೆ ಪರ್ಮಿಷನ್ ತಗೊಂಡು ಇಲ್ಲಿ ಬರಬೇಕಂತೆ. ನಾವು ನಮ್ಮ ಹಕ್ಕು ಕೇಳಲಿಕ್ಕೆ, ನಮ್ಮ ಬೆಳೆಗೆ ನಾಶ ಮಾಡಿರೋದಕ್ಕೆ ನ್ಯಾಯ ಕೇಳಲಿಕ್ಕೆ ಬಂದಿದ್ದೀವಿ. ಎಲ್ಲಿದ್ದೀವಿ ನಾವು? ನೀವು ನಮ್ಮನ್ನು ತಗೊಂಡು ಜೈಲಿಗೆ ಹಾಕಿದ್ರು ಅಡ್ಡಿಲ್ಲ ಕಣ್ರಿ. ಆ ರೀತಿ ಎಲ್ಲ ಬರೋದಿಲ್ಲ ನಾವು. ನೀವು ಜನ ಕೇಳಿ ನಮಗೆ ಸಿಬ್ಬಂದಿ ಕೊಡೋದು ಅಥವಾ ನಮ್ಮ ರಕ್ಷಣೆಗೆ ನಿಲ್ತಿರೋ ಅವ್ರ ರಕ್ಷಣೆ ನಿಲ್ತಿರೋ ನಂಗೆ ಗೊತ್ತಿಲ್ಲ. ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಅದು ನಿಮಗೆ ಬರವಣಿಗೆ ಮುಖಾಂತರನೇ ಕೊಡಬೇಕು ಅನ್ನೋದನ್ನು ನಿರೀಕ್ಷೆ ಮಾಡಬೇಡಿ. ನಮ್ಮ ಕರ್ತವ್ಯ ಇದೆ ಪೊಲೀಸ್ನವ್ರಿಗೆ ಮಾಹಿತಿ ಕೊಡ್ತಕ್ಕಂಥದ್ದು. ನಾನು ಪ್ರತಿ ಕ್ಷಣವೂ ಪ್ರತಿ ವಿಚಾರದಲ್ಲೂ ಮೊದಲು ಪೊಲೀಸ್ನವ್ರಿಗೆ ಮಾಹಿತಿ ಕೊಟ್ಕೊಂಡೇ ನಾವು ಬರೋದು. ನೀವು ಹೇಗೆ ಸ್ಪಂದಿಸ್ತೀರಿ ನಾವು ಕೂಡ ಹಾಗೆ ಸ್ಪಂದಿಸಬೇಕಾಗ್ತದೆ. ನನಗೆ 7 ಜನ ತಗೊಬಂದದ್ದು ಕೂತು ಗೊತ್ತು, 7,000 ಜನ ತರೋದು ಗೊತ್ತಿದೆ. ಈ ವಿಚಾರದಲ್ಲಿ ಏನಾದರೂ ಕೂಡ, ಈ ವಿಚಾರದಲ್ಲಿ ಯಾರಾದರೂ ಕೂಡ ಹಗುರವಾಗಿ ಪರಿಗಣಿಸಿದರೆ ಪರಿಣಾಮ ಬೇರೆ ರೀತಿ ಆಗ್ತದೆ. ಖಂಡಿತ ಮಾಡ್ತೇವೆ. ಆ ಎಲ್ಲ ತಗೊಬಂದು ನಿಮ್ಮ ಸಾಹೇಬ್ರ ಮನೆಗಳ ಮುಂದೆ, ನಿಮ್ಮ ಕಚೇರಿ ಒಳಗೆ, ನಿಮ್ಮ ಠಾಣೆ ಎದುರುಗಳಿಗೆ ಹಾಕ್ತೀನಿ ಆ ಬೆಳೆಗಳು ತಂದು. ಸಂತೋಷ ಪಡಿ ನೋಡಿ. ನಮಸ್ತೆ. ಡೀಮ್ಡ್ ಫಾರೆಸ್ಟ್ ಇದು ಅದು ಸುತ್ತ CPTನೂ ಮಾಡಿದ್ದಾರೆ. ಡೀಮ್ಡ್ ಫಾರೆಸ್ಟ್ ಗೌರ್ಮೆಂಟ್ ಜೀವ ಆಗಿದೆ. ಸುತ್ತ CPTನೂ ಮಾಡಿದ್ದಾರೆ. ಅದು ಈಗ ನಮ್ಮವ್ರು ಯಾರು ಹೋಗಿ ಕಿತ್ತಿದ್ದಿಲ್ಲ ಅಂತೆ. ಬಟ್ ಇದು ಡೀಮ್ಡ್ ಎಷ್ಟು ಟೈಮ್ ಆಯ್ತು ಅಂದ್ರೆ ಡೀಮ್ ಫಾರೆಸ್ಟ್ ಅದು ಎಷ್ಟು 2 ತಿಂಗಳ ಹಿಂದೆ ಹಾಕಿತ್ತು. ಕಿತ್ತಿರೋದು ನಿನ್ನೆ. ನಂಬರ್ ಯಾರು ಕಿತ್ತಿಲ್ಲ ಅಂತ. ನಿಮ್ಮವರೇ ಮೊನ್ನೆ ಹೋಗಿ ಹೆದರ್ಸಿ ಬಂದಿದ್ದಾರೆ. ಇಲ್ಲೇ ಇದೆ ನೋಡ್ರಿ, ಬರ್ರಿ. ನಾವೇ ಇದ್ದವು ಗಾರ್ಡ್ ಬಂದಿದ್ದು ಮತ್ತು ವಾಚ್ಮ್ಯಾನ್ ಇಬ್ಬರು ಬಂದು ಬೇಲಿ ಕಡೆ ಬಂದು ತಿಳ್ಕೊಡ್ರಿ ನನಗೆ ಬೆಳೆ ಹಾಕೈತಿ, ಇದೊಂದು ಬೆಳೆ ಬಿಡ್ರಿ ನನಗೆ, ಈಗ ನಮ್ಮನೆ ಬೆಳೆದೈತಿ ಕುಂತಿ ಕಿತ್ತೋಗಿದ್ರು ಇನ್ನೊಂದು ಸರಿ ನಾನು ಬಂದು ಒಟ್ಟು ಎಲ್ಲ ಕಿತ್ತೋಗಿ ಹೋಗ್ಬಿಡ್ತೀನಿ ನೋಡು, ಯಾಕೆ ಕೇಳಕಲ್ಲ ಅಂತ ನಾನು ಹೇಳಿಸಿ ಹಂಗೆ ಹೋದ್ರು. ನಾನು ಅವ್ರು ತಿರುಗಿ ಬೆಳಗ್ಗೆ ಹೋಗಲ್ಲ, ತಿರುಗಿ ಬೆಳಗ್ಗೆ ಬಂದು ಅವ್ರು ಆ ಕೆಲಸ ಮಾಡಿ ಒಂದು ಕಳೆನೂ ಬಿಟ್ಟು ಶುಂಠಿ ಎಲ್ಲ ಅಷ್ಟು ನೀಟಾಗಿ ನೀವು ವಿಡಿಯೋ ಕಳಿಸ್ತೀನಿ. ಈಗ ನಾನು ಹೇಳೋದು ನನ್ನ ಬೇಡಿಕೆ ಏನು ಅಂತ ಅಂದ್ರೆ, ಅವರು ನಿಮ್ಮದೇ ಜಾಗನ ಈ 3 ತಿಂಗಳಿಂದ ಬೆಳೆ ಹೇಗೆ ಬಿಟ್ರು? ಮತ್ತೆ ಅದನ್ನ ಇಲ್ಲ ಇನ್ನೊಂದು 3 ತಿಂಗಳು ಬಿಟ್ಟಿದ್ರೆ ಅವ್ನು ಬೆಳೆ ತಗೊಳ್ತಿದ್ದ. ನಿಮ್ಮ ಲ್ಯಾಂಡ್ ಅಂತೂ ನಾವು ಯಾರು ಹೊತ್ಕೊಂಡು ಹೋಗಕ್ಕಾಗಲ್ವಾ? ಭೂಮಿನಂತೂ ನಾವೇನು ಹೊತ್ಕೊಂಡು ಹೋಗ್ತೀವನ್ನಪ್ಪ. ದೀರ್ಘಾವಧಿ ಬೆಳೆ ಅಲ್ಲ, ದೀರ್ಘಾವಧಿ ಬೆಳೆ ಅಲ್ಲ. ಅದು ಒಂದು 6-7 ತಿಂಗಳಿಗೆ ಕಿತ್ಕೊಳ್ತಾನೆ. ಅಷ್ಟು ನೀಟಾಗಿ ಅಂತ ದ್ವೇಷ ಏನ್ರಿ? ಶುಂಠಿ ಬೆಳೆನ ಕಿತ್ತು ಕ್ಲೀನಾಗಿ ಮರದಂಡೆಗೆಲ್ಲ ಗುಡ್ಡೆ ಹಾಕಿ ಬಂದ ನೀವು. ನಮ್ಮ ಇಲಾಖೆ ಯಾರು ಕಿತ್ತಿಲ್ಲ. ನಿಮ್ಮವರೇ ರೀ, ನಿಮ್ಮವ್ರು ಇಲ್ಲದೆ ಮತ್ತೆ ನಾನು ಯಾಕೆ ಹುಟ್ಟಿಡ್ ಬಂದಿಲ್ಲ ಅವ್ರಿಗೆ? ಅವ್ರ ಊರಲ್ಲಿ ಅವ್ರಿಗೆ ಆಗದೆ ಇರೋರು ನಿಮ್ಮವ್ರು 2 ದಿವಸದ ಹಿಂದೆ ಯಾಕೆ ಹೋಗಿ ಕಿತ್ತಾಕ್ತೀನಿ? ಮಾಡಿದ್ದಾರೆ ಅಂತ ಹೇಳಿ ಬಂದಾಗ ಇವ್ರ ಹತ್ರ ಹೋಗಿ ಎಚ್ಚರಿಕೆ ಕೊಟ್ಟು ಬಂದಿದ್ದಾರೆ ನಮ್ಮವ್ರು 2 ದಿವಸದ ಹಿಂದೆ. ಅಂದ್ರೆ ಈಗ 3 ತಿಂಗಳಿಂದನೂ ನಿಮಗೆ ಯಾವ್ದು ಕಂಪ್ಲೇಂಟ್ ಬಂದಿರಲ್ಲ.
ದಯವಿಟ್ಟು ಕೇಳಿ, ನಂದು ಕೇಳಿ. 3 ತಿಂಗಳ ಮೇಲೆ ಬೆಳೆ ಹಾಕಿ. ನನ್ನ ಲಾಜಿಕ್ ಇಷ್ಟೇ, ನಾನು ಕೇಳ್ತಾ ಇರೋದು 3 ತಿಂಗಳಿಂದ ನಿಮ್ಮವ್ರು ಯಾರೂ ಕೂಡ ನೋಡಿಲ್ವಾ ಬೆಳೆ ಹಾಕಿರೋದನ್ನ, ಕೃಷಿ ಮಾಡಿರೋದನ್ನ, ಅದನ್ನ ಕೆಲಸ ಮಾಡಿಲ್ಲ ಅಂತ ನಾನು ಹೇಳ್ತಾ ಇರೋದು. ಈಗ ನಮಗೇನೆಂದರೆ ಈಗ ಒಂದು ಫೀಟ್ ಅಂದರೆ ಸಾವಿರಾರು ಹೆಕ್ಟರ್ ಇರುತ್ತೆ. ಪ್ರತಿ ಇಂಚಿಂಚು ಆಯಾ ದಿನಗಳು ಹೋಗಿ ನೋಡೋಕ್ಕಾಗಲ್ಲ. ಮತ್ತು ಬೇರೆ ಬೇರೆ ಕೆಲಸ ಕಾರ್ಯಗಳು ಇರ್ತವೆ. ಇದು ಯಾವುದೋ ಒಂದು ಮೂಲೆಯಲ್ಲಿ ಇವ್ರು ಹಾಕಿದ್ದಾರೆ, ಅದು ಗಮನಕ್ಕೆ ಬಂದಿರದೇ ಇರ್ಬೋದು. ನಂತರ ಅವ್ರ ಗಮನಕ್ಕೆ ಬಂದ್ಮೇಲೆ ಹೋಗಿ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ, ನೀವು ಅಲ್ಲಿ ಅರಣ್ಯ ಜಾಗ ಹಾಕ್ಬೇಡಿ ಅಂತ ನಿಮ್ಗೆ ಹೇಳಿದಾರಲ್ವ. ಈ ಬೆಳಗ್ಗೆ ಮತ್ತೆ ಕಿತ್ತಾರಲ್ಲ, ಹಾಕಿರೋದು ಯಾವಾಗ್ರಿ? ಮೊನ್ನೆ ಹೇಳಿದ್ದಾರೆ, ನಿನ್ನೆ ಕಿತ್ತಾರ. ನಾನು ಅದನ್ನ ಹೇಳ್ತಾ ಇದ್ದೀನಿ. ಇನ್ನು ಮತ್ತೆ ಸ್ವಂತ ಕಿತ್ತಿರಲ್ಲ. ನೀವು ಹಿರಿಯ ಅಧಿಕಾರಿಗಳು ದಯವಿಟ್ಟು ಸರ್ ಕೇಳಿ, ನೀವು ಇಲ್ಲಿ ದಯವಿಟ್ಟು ನಮ್ಮ ಹತ್ರ ಕೇಳಿ. ಯಾರೋ ತೆಂಗು ಅಡಿಕೆನೋ ಬೆಳೆದ್ರೆ ನೀವು ಅದನ್ನ ಇನ್ನೊಂದು 3 ತಿಂಗಳ ತಡ್ಕೊಂಡ್ರೆ ಮುಗ್ದೇ ಹೋಗಿತ್ತಲ್ಲ, ಕಿತ್ಕೊಳ್ತಿದ್ದ. ಆಮೇಲೆ ಹಾಕದೇ ಇರೋಂಗೆ ನೀವು ಇದು ಮಾಡ್ಬೋದಿತ್ತು. ಅವನಿಗೆ ಬೆಳೆನ ಕಿತ್ತಾಕಿದ್ರೆ ನಿಮಗೇನು ಸಿಗ್ತದ್ರಾಗೆ ಕೇಳಿ. ಹೇಳಿದ್ರೆ ನಾವು ಗೊತ್ತಿಲ್ಲ ಸರ್, ಅವ್ರ ಊರಲ್ಲೇ ಅವರವರಲ್ಲೇ ವೈಷಮ್ಯ ಇದೆ. ಈಗ ಅವರಲ್ಲೇ ಹೀಗೆ ಅಂತ ಹೇಳ್ತಾರೆ. ಈಗ ಅವ್ರಿಗೆ ಬಿಟ್ಟಲ್ಲಿ ನಾವೆಲ್ಲ 40 ಎಕರೆನೂ ಒತ್ತುವರಿ ಮಾಡ್ತೀವಿ ಅಂತ ಇದೆ ಸರ್, ವರ್ತಮಾನ ಇದೆ ಅಂತ ಹೇಳ್ತಾರೆ. ಅದು ಈಗ ಹಾಗಿದ್ದ ನಾವು ಯಾರು ಹೇಳೋದಕ್ಕೆ, ಯಾರಿಗೆ ಅಂತ? ನೀವಾಗಲಿ ಈಗ ಅಲ್ಲಿ ಹೋಗಿ ಊರಲ್ಲಿ ವೈಷಮ್ಯ ಇದ್ರೆ ಅವ್ರ ನ್ಯಾಯವಾದಿಗಳು ಅವ್ರದ್ದು ಖಾತೆ ಭೂಮಿ ಮತ್ತೊಂದು ಹಂಚಿಕೆಯಲ್ಲಿ ವ್ಯತ್ಯಾಸ ಆದ್ರೆ ಅವನ ಜಾಗ ಇವ್ ಮಾಡ್ಕೊಂಡ್ರೆ